ನೋಡಿ ಒಳಗಡೆ ಹೋಗ್ತಾ ಇದ್ರೆ ಕೃಷ್ಣ ನಡಕಿರೋದನ್ನ ಇಟ್ಕೊಂಡಿದ್ದಾರೆ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಕೃಷ್ಣ ಗೋವಿಂದ ನಾರಾಯಣ ಹರೇ. ಹರಿ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಒಳ್ಳೆ ದರ್ಶನ ಆಯ್ತು ಕೃಷ್ಣಂದು. ಇಲ್ಲಿ ಬಂದ್ರೆ ನೋಡಿ ನಮ್ಮ ಗೋಶಾಲೆ. ಕೃಷ್ಣ ಇರೋ ಕಡೆ ಗೋವು ಇರ್ಲೇಬೇಕಲ್ವಾ. ನಮ್ಮ ಹಸು. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಬಂಡೆಕಲ್ಲು ಎಲ್ಲ ಕಾಣಿಸ್ತಿದೆ ಅಲ್ವಾ ನಿಮಗೆ? ಯಾವುದಪ್ಪ ಇದು ದೇವಾಲಯ ಅಂತ ನೋಡ್ತಿದ್ರೆ ನಾನು ನಿಮ್ಮೆಲ್ಲರನ್ನು ಕರ್ಕೊಂಡು ಇವತ್ತು ಬಂದಿರೋದು ಶ್ರೀ ಗೋವರ್ಧನ ಕ್ಷೇತ್ರ, ಉಡುಪಿ ಶ್ರೀ ಪುತ್ತಿಗೆ ಮಠ ಬ್ರಾಂಚ್, ಶ್ರೀ ಪುತ್ತಿಗೆ ವಿದ್ಯಾಪೀಠ ಅಂತಲೂ ಕೂಡ ಕರೀತಾರೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗೆಲ್ಲ ಇದೆ ಅಂತ. ಇದನ್ನು ಕೇವ್ ಟೆಂಪಲ್ ಅಂತ ಕೂಡ ಸಾಕಷ್ಟು ಜನ ಹೇಳ್ತಾರೆ. ಬನ್ನಿ ಒಳಗಡೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ದೀಪಾ ರೈಸ್ ಯೂಟ್ಯೂಬ್ ಚಾನೆಲ್. ನಾವು ಬಂದಿರೋದು ಬಸವನಗುಡಿಲಿ ಇರುವಂತ ಒಂದು ಕೇವ್ ಟೆಂಪಲ್ಗೆ. ಸೊ ಕೃಷ್ಣ ತನ್ನ ಕಿರುಬೆಳ್ಳಲ್ಲಿ ಬೆಟ್ಟ ಇಟ್ಕೊಂಡಿರುವಂತ ಟೆಂಪಲ್ಗೆ ಬಂದಿದ್ವಿ. ಒಳಗಡೆ ಬನ್ನಿ ತೋರಿಸ್ತಾ ಹೋಗ್ತೀನಿ ಹೇಗೆಲ್ಲ ಇದೆ, ಏನೆಲ್ಲ ಅದ್ರ ವಿಶೇಷತೆ ಅಂತ. ಬನ್ನಿ ಒಳಗಡೆ ಹೋಗೋಣ. ಈಗ ಕೇವ್ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಈ ದೇವಾಲಯ ಒಳಗೆ ಹೋಗೋಕ್ಕೇನೆ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಅಷ್ಟೇ ತಣ್ಣಗೆ ಪ್ರಶಾಂತವಾಗಿತ್ತು. ಯಾಕಂದ್ರೆ ಸುತ್ತಮುತ್ತನೂ ಕೂಡ ಬಂಡೆಯಿಂದಾನೇ ಮಾಡಿರುವಂತದ್ದು. ಎಲ್ಲಿ ಮುಟ್ಟೋದು ಒಂದು ಚಿಕ್ಕ ಪುಟ್ಟ ಧೂಳು ಕೂಡ ಕಾಣಿಸಿಲ್ಲ ಅಂತಾನೆ ಹೇಳ್ಬೋದು, ಅಷ್ಟು ನೀಟಾಗಿ ಇಟ್ಟಿದ್ರು ಕೇವ್ ಟೆಂಪಲ್. ಸೊ ಗೋವರ್ಧನ ಬೆಟ್ಟ ಹೇಗೆ ಒಂದು ಕಿರುಬೆಳ್ಳಲ್ಲಿ ಕೃಷ್ಣ ಇಟ್ಕೊಂಡು ನಿಂತಿರ್ತಾನೆ. ಸೊ ಆ ಕೇವ್ ಟೆಂಪಲ್ ಒಳಗಡೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಒಳಗಡೆ ನಾವಿಲ್ಲಿ ಬರ್ಕೊಂಡು ಹೋಗ್ಬೇಕು ಆ ಥರ ಎಲ್ಲ ಏನೂ ಇಲ್ಲ, ನಮ್ಮ ಹೈಟ್ಗೆ ತಕ್ಕ ಹಾಗೇನೆ ಇದೆ. ಆರಾಮ್ಸೆ ಯಾವುದೇ ಹೈಟ್ ಅವರು ಇರೋರು ಕೂಡ ಕೇವ್ ಟೆಂಪಲ್ ಒಳಗಡೆ ಹೋಗಿ ನೋಡ್ಬೋದು. ಸಕ್ಕತ್ತಾಗಿದೆ ಆಕ್ಚುಲಿ. ಈ ಕಡೆ ಎಂಟ್ರಿ, ಇಲ್ಲಿ ರೂಮ್ ತರ ಮಾಡ್ಕೊಂಡಿದ್ದಾರೆ. ನಾವಿವಾಗ ಗೋಪಾಲಕೃಷ್ಣ ಗೋವರ್ಧನಗಿರಿ ಬೆಟ್ಟ ಹಿಡ್ಕೊಂಡಿರುತ್ತೆ ಗೋಪಾಲಕೃಷ್ಣ ನೋಡಕ್ ಹೋಗ್ತಾ ಇದೀವಿ. ಎಲ್ಲ ರೆಡಿ ಆಗಿ ಹೋಗ್ತಾ ಇದ್ರೆ ಕೃಷ್ಣ ನಡಕಿರೋದನ್ನ ಇಟ್ಕೊಂಡಿದ್ದಾರೆ. ಈ ದೇವಾಲಯದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಕೇವ್ ಒಳಗಡೆನೆ ನಾವೆಲ್ಲ ನಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಬೋದು. ಅಷ್ಟೇ ಅಲ್ಲ, ಗೋಪಾಲಕೃಷ್ಣ ತನ್ನ ಕಿರುಬೆಡಲಲ್ಲಿ ಬೆಟ್ಟನ ಗೋವರ್ಧನಗಿರಿನ ಹೇಗೆ ಇಟ್ಕೊಂಡಿದ್ದಾನೆ ಅದೇ ರೀತಿಯಾದಂಥ ಒಂದು ಮೂರ್ತಿನ ಅಲ್ಲಿಟ್ಟಿದ್ದಾರೆ. 360 ಡಿಗ್ರಿ ಕಂಪ್ಲೀಟ್ ಮೂರ್ತಿನ ನಾವು ಸುತ್ತಲೂ ಪ್ರದಕ್ಷಿಣೆ ಮಾಡಿ ಆ ದೇವ್ರನ್ನ ಭಗವಂತನ ನಾವು ಕಾಣ್ಬೋದು ಅಂತ ಹೇಳ್ಬೋದು. ಪ್ರತಿಯೊಂದು ಗೋಡೆ ಮೇಲೂ ಆ ಕೃಷ್ಣ ಲೀಲೆ, ಕೃಷ್ಣ ಅವತಾರ, ಬಾಲಕೃಷ್ಣ ಲೀಲೆಗಳು, ಸೊ ಸ್ಟೋರಿ ನಾವು ಏನು ನೋಡ್ತೀವಿ ಅದಷ್ಟು ಕೂಡ ಪ್ರತಿಯೊಂದು ಗೋಡೆ ಮೇಲೂ ಕೂಡ ಆ ಬಿಂಬವನ್ನು ನಾವು ಕಾಣಬಹುದು. ಪ್ರತಿಯೊಂದು ಸ್ಟೋರಿನೂ ನಾವು ಕೇಳಿ ನೋಡಿ ಮಾತ್ರ ನಾವು ಕಲಿಬೋದು ಅಂತಲ್ಲ, ಆ ಚಿತ್ರಣದಲ್ಲೂ ಕೂಡ ನಾವು ನೋಡಿ ಆ ಅನುಭವನ ನಾವು ಫೀಲ್ ಮಾಡ್ಬೋದು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಈ ಕೇವ್ ಟೆಂಪಲ್ ಒಳಗಡೆ ವೇದ ಪಾಠ, ಉಪನಯನ ಎಲ್ಲನೂ ಕೂಡ ನಡೆಯುತ್ತೆ. ಸೊ ಅಲ್ಲಿರುವಂಥ ಜನಾಂಗಗಳಿಗೆ ಅವರು ಒಂದು ಫಂಕ್ಷನ್ ಹಾಲ್ಗಳು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ವೇದ ಪಾಠಕ್ಕೆ ಬರೋ ಮಕ್ಕಳು ಕಾಶಿಯಿಂದ ಎಲ್ಲ ಬಂದು ಇಲ್ಲಿ ಕಲಿತಾರೆ. 1 ವರ್ಷ ಮತ್ತು 2 ವರ್ಷ ಹೀಗೆ ಟೈಮ್ ತಗೊಳುತ್ತೆ. ಸೊ ಈ ದೇವಾಲಯದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿರುವಂಥ ಗುರುಗಳು ನಮಗೆ ನೀಡಿದ್ದಾರೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಗುರುಗಳು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ, ಆ ವ್ಲಾಗ್ನು ಕೂಡ. ಸೊ ಈ ಕಂಪ್ಲೀಟ್ ದೇವಾಲಯ ಬಗ್ಗೆ ಯಾರ್ಯಾರಿಗೆಲ್ಲ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ ಅವರು ಆ ವ್ಲಾಗ್ನ ನೋಡಿ ತಿಳ್ಕೊಬಹುದು ಅಂತ ನಾನು ಹೇಳ್ತೀನಿ. ತುಂಬಾ ಸುಂದರವಾಗಿದೆ ಟೆಂಪಲು. ಅಲ್ಲಿಂದ ಆಚೆ ಬರೋದಕ್ಕೆ ನನಗೆ ಇಷ್ಟ ಆಗಿಲ್ಲ. ಅಷ್ಟು ಖುಷಿ, ಅಷ್ಟು ನೆಮ್ಮದಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನೇಚರ್, ನಾವೆಲ್ಲ ಬಂದಿರೋದು ಪ್ರಕೃತಿಯಿಂದ. ಸೊ ಪ್ರಕೃತಿಯಾಗಿ ಕೂತ್ಕೊಂಡು ತಾಳ್ಮೆಯಿಂದ ಒಂದು ಮನಸ್ಸು ನೆಮ್ಮದಿಯಿಂದ ದೇವ್ರ ನಾಮನ ಹಾಡಿಕೊಂಡು ನಾವು ಅಲ್ಲಿಂದ ಹೊರಟಿವಿ ಅಂತ ಹೇಳ್ಬೋದು. ನಮ್ಮೊಟ್ಟಿಗೆ ನೀವು ಕೂಡ ಆ ಭಗವಂತನ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ ಬಸವನಗುಡಿಗೆ ಹೋಗ್ತೀರಾ ಆ ಟೈಮಲ್ಲಿ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ.
ಒಳ್ಳೆ ದರ್ಶನ ಆಯ್ತು ಕೃಷ್ಣಂದು. ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಹೀಗಿದೆ ಒಳಗಡೆ, ಇದು ಆಚೆಗಡೆನೂ ಕಾಣಿಸುತ್ತೆ ಈ ಕಡೆಯಿಂದ ಬಂದ್ರೆ. ಸೊ ಎಂಟ್ರೆನ್ಸ್ ಇಂದ ಬೀಗದ ಹಾಲು ಸಿಗುತ್ತೆ, ಮತ್ತೆ ಲಡ್ಡು ಪ್ರಸಾದ ಕೂಡ ಸಿಗುತ್ತೆ. ಅದ ನಂತರ ಇಲ್ಲಿ ಪೂಜೆ ಮಾಡಿದ್ದಾರೆ. ಸೊ ಮತ್ತೆ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ದಾರಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೋಸ್ಕರ ಅವ್ರು ಎಲ್ಲಾ ಕಡೆ ಎಕ್ಸಿಟ್ ಎಂಟ್ರಿ ಆ ಕಡೆ ಎಲ್ಲಾನು ಅವರು ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಬಂದ್ರೆ ನೋಡಿ ನಮ್ಮ ಗೋಶಾಲೆ. ಕೃಷ್ಣ ಇರೋ ಕಡೆ ಗೋವು ಇರ್ಲೇಬೇಕಲ್ವಾ. ಪುಟ್ಟ ಕರು ಇದೆ. ಓನಮ್ಮ, ಅಯ್ಯೋ ಓನಮ್ಮ. ನೋಡ್ಬೋದು ಕರು ಇದೆ. ಇದು ಅಮ್ಮ ಅನ್ಸುತ್ತೆ. ತುಂಬಾ ಹಸು. ತಿನ್ನಲ್ಲ ಇವಾಗ. ಸೊ ಹಾಗೆ ನಾವು ಆಚೆ ಬಂದ್ವಿ ಇವಾಗ. ಒಳ್ಳೆ ದರ್ಶನ ಆಯ್ತು. Thank you for watching Deepa Ray's YouTube channel. Please do like, share, subscribe to my channel. Do not forget to comment to my WhatsApp number 9916337773 ಗೆಲ್ಲರೂ ಕಮೆಂಟ್ ಮಾಡಿ. Thank you all.